ವೈ ಮೀ ನನಗೆ ಯಾಕೆ ಈ ಕಷ್ಟ ಬಂದಿದೆ ಅನ್ನೋ ಪ್ರಶ್ನೆ ಈ ದಿನಗಳಲ್ಲಿ ಅಧಿಕವಾಗಿ ಕೇಳ್ತಿದೆ. ಹಾ, ಪಕ್ಕದ ಮನೆಯವರಿಗೆ ಬರ್ಬೇಕಿತ್ತು, ನನಗ್ಯಾಕ್ ಬಂತು ಅಂತ. ಇದು ಅಸಹ್ಯ ಅಲ್ವಾ? ತಲೆ ಮೇಲೆ ಮರ ಬಿತ್ತು, ಅವ್ರ ಮೇಲೆ ಯಾಕೆ ಬಿದ್ದಿಲ್ಲ ಅಂತ ಕೇಳಿದ್ರೆ ಅದು ಅಸಹ್ಯ ಅಲ್ವಾ? ನಾನು ಒಳ್ಳೇದನ್ನೇ ಮಾಡ್ತೀನಿ, ಒಳ್ಳೆಯವನಾಗಿ ಬಾಳ್ತಿದ್ದೀನಿ, ನನಗ್ಯಾಕೆ ಇದು ಬಂತು ಅಂತ ಕೇಳಿದ್ರೆ ನನಗ್ಯಾಕ್ ಬಂತು ಅಂದ್ರೆ ನಾನು ನನ್ನನ್ನ ಸ್ಪೆಷಲ್ ಅಂದ್ಕೊಂಡೆ. ನಾನು ಬಹಳ ಸ್ಪೆಷಲ್, ಅವ್ರಿಗೆ ಬಂದ್ರೆ ಅದು ನಾರ್ಮಲ್. ಹಾಗಾಗಿ ಖಂಡಿತ ಏನೋ ಒಂದು ಆಗುತ್ತೆ. ಯಾವಾಗ ನೀವು ಹೀಗೆ ಅಂದ್ಕೊಂಡ್ರೂ ಖಂಡಿತ ಏನೋ ಒಂದು ಆಗುತ್ತೆ. ಹಾ, ನೀವು ಸ್ಪೆಷಲ್ ಅಂದ್ಕೊಂಡ್ರೆ ಏಟುಗಳು ಬೀಳುತ್ತೆ. ಯಾಕಂದ್ರೆ ಜೀವ ಯಾವುದೇ ರೀತಿ ಸ್ಪೆಷಲ್ ಅಲ್ಲ. ಆಧ್ಯಾತ್ಮ ಅಂದ್ರೆ ಇಷ್ಟೇ, ದೇಹ ಮೀರಿ, ಓಹ್ ನನ್ನ ದೇಹ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ, ನನ್ನ ಮನಸ್ಸು ನಿಮ್ಗೆ ಕೆಟ್ಟದಾಗಿ ಕಾಣಿಸ್ತಿದೆ, ಹೀಗೆಲ್ಲ ಹೇಳ್ಕೊಳ್ಳೋದು ಅದು ಸತ್ಯ. ದೇಹ ಮನಸ್ಸಿನ ಮಟ್ಟದಲ್ಲಿ ವ್ಯತ್ಯಾಸಗಳಿವೆ. ಅಂತರಂಗದಲ್ಲಿ ನೋಡಿದ್ರೆ ಅದ್ಯಾವುದೂ ಇಲ್ಲ. ನನ್ನ ಅಂತರಂಗ ನಿಮ್ಮ ಅಂತರಂಗ ಬೇರೆ ಅಲ್ಲ. ಅಂತರಂಗ ಅಂತರಂಗವೇ, ಅದು ಒಂದೇ. ಅದನ್ನ ಸ್ಪರ್ಶಿಸಿದ್ರಿ ಅಂದ್ರೆ ಈ ಬೌಂಡ್ರಿಗಳೆಲ್ಲ ಹೋಗಿಬಿಡುತ್ತೆ. ಆಗ ನನಗ್ಯಾಕ್ ಬಂತು ನಿನಗ್ಯಾಕ್ ಬರಲಿಲ್ಲ ಅಂತ ಬರಲ್ಲ. ಇದಕ್ಕಾಗಿಯೇ ಆಧ್ಯಾತ್ಮ ಅಗತ್ಯ. ಇಲ್ದಿದ್ರೆ ಈ ತರಹದ ಯೋಚನೆಗಳು ಬರುತ್ತವೆ. ಈ ಯೋಚನೆಗಳೆಲ್ಲ ಬಂತು ಅಂದ್ರೆ ಜೀವನ ಅಸಹ್ಯವಾಗುತ್ತೆ ಅಲ್ವಾ? ಈ ಅಸಹ್ಯ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೆ ಆಧ್ಯಾತ್ಮ.